ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗಿ 3ನೇ ವಾರಕ್ಕೆ ಕಾಲಿಟ್ಟಿದೆ. ಸೊ ಈ 3ನೇ ವಾರದ ಶನಿವಾರ ಮತ್ತು ರವಿವಾರ ಗ್ರ್ಯಾಂಡ್ ಫಿನಾಲೆ ಇರೋದು ನಿಮಗೆ ಗೊತ್ತಿರುವಂಥ ವಿಷಯ. ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆ ಆಗಿರೋದು ಸ್ಪಂದನ ಅವರು ಎಲಿಮಿನೇಟ್ ಆಗಿದ್ದಾರಲ್ಲ, ಮಾಳು ಮತ್ತು ರಾಶಿಕಾ ಹಾಗೆ ಅಶ್ವಿನಿ ಗೌಡ ಹಾಗೆ ಸುದಿ ಅವರು ಈ 4 ಜನ ಫೈನಲಿಸ್ಟ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಇದರಲ್ಲಿ ಯಾರು ಗೆಲ್ತಾರೆ ಅಂತ ನೀವು ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಈ ಒಂದು ಸೀಸನ್ 12ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ತುಂಬ ಜನ ಬರಲಿದ್ದಾರೆ. ಸೊ ಯಾರೆಲ್ಲ ಬರಲಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಇದರಲ್ಲಿ ಬರೋರು ನಾನು ಹೇಳುವಂಥ ಒಂದು 5-6 ಜನ ಇದ್ದಾರೆ, ಬಟ್ ಅದರಲ್ಲಿ 5 ಜನ ಮಾತ್ರ ಹೇಳ್ತೀನಿ ನಾನು. ಸೊ ಈ ಒಂದು 5 ಜನರಲ್ಲಿ ಒಂದು 60-70% ಬರ್ಬೋದು ಅಂತ ಇದೆ. ಸೊ ನೋಡೋಣ ಯಾರೆಲ್ಲ ಬರ್ತಾರೆ ಅಂತ. ಸೊ ನನಗೆ ಬಂದ ಮಾಹಿತಿ ಪ್ರಕಾರ ಇವರು ಬರ್ತಾರೆ ಅನ್ನೋದೊಂದು ಇದೆ. ಸೊ ಹಾಗಾಗಿ ಯಾರೆಲ್ಲ ಬರ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನನ್ನ ಒಂದು ಬಂದಿರೋ ಮಾಹಿತಿ ಪ್ರಕಾರ ನಾನು ಹೇಳ್ತಾ ಇರೋದು, ಸೊ ಇವರು ಬರ್ತಾರೆ, ಇವರೆಲ್ಲ ಬರ್ಬೋದು ಅಂತ ಈ ಒಂದು ಮಾಹಿತಿಗಳು ಬರ್ತಾ ಇರೋದ್ರಿಂದ ಸೊ ಇವರ ಹೆಸರನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇವರು ಬಂದರೆ ತುಂಬ ಚೆನ್ನಾಗಿರುತ್ತೆ, ಆಟ ಕೂಡ ಸ್ಟ್ರಾಂಗ್ ಆಗುತ್ತೆ, ಮತ್ತು ಬಿಗ್ ಬಾಸ್ ಮೇಲೆ ತುಂಬ ಒಂಥರ ಕಂಟೆಸ್ಟೆಂಟ್ಗಳು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನಿಸ್ತಾರೆ. ಸೊ ಹಾಗಾಗಿ ಈ ಒಂದು ಸ್ಪರ್ಧೆಗಳು ನಾನು ಹೇಳ್ತಾ ಇರುವಂಥ ಈ 5 ಸ್ಪರ್ಧೆಗಳೇನಿದ್ದಾರೆ, 5 ಸ್ಪರ್ಧೆಗಳು ಬಂದರೆ ಚೆನ್ನಾಗಿರುತ್ತೆ. ಸೊ ಏನೆಲ್ಲ ಆಗುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ. ಸೊ ನಾನು ಇವಾಗ ಹೇಳ್ತಿರುವಂಥ ಈ ಸ್ಪರ್ಧೆಗಳು ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಬರಲಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಸೊ ಯಾರೆಲ್ಲ ಬರಲಿದ್ದಾರೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ನಾವು ನೋಡೋದಾದರೆ ಶ್ವೇತಾ ಪ್ರಸಾದ್. ಸೊ ಶ್ವೇತಾ ಪ್ರಸಾದ್ ಯಾರಪ್ಪ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು. ಮೋಸ್ಟ್ಲಿ ಇದು ರಾಧಾರಮಣ ಸೀರಿಯಲ್ಲಿ ಮೊದಲು ರಾಧಾರಮಣ ಸೀರಿಯಲ್ ಅಂತ ಬರ್ತಾಯಿತ್ತು. ಸೊ ಅಲ್ಲಿ ಇವರು ಹೀರೋಯಿನ್ ಆಗಿ ಮೇನ್ ಕ್ಯಾರೆಕ್ಟರ್ ಆಗಿ ಇಲ್ಲಿ ನಟಿಸ್ತಾಯಿದ್ರು. ಸೊ ಅವರು ಮೊದಲೇ ಬರ್ತಾರೆ ಬಿಗ್ ಬಾಸ್ಗೆ ಅಂತ ಮಾಹಿತಿ ಇತ್ತು, ಆದರೆ ಬರಲಿಲ್ಲ. ಸೊ ಹಾಗಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಅವರು ಬರಲಿದ್ದಾರೆ ಅನ್ನೋದಿದೆ. ಶ್ವೇತಾ ಪ್ರಸಾದ್ ಅವರು ಬರಲಿದ್ದಾರೆ ಅವತ್ತು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳ್ತಾರೆ. ಸೊ ಇವ್ರು ಬಂದರೆ ಅಶ್ವಿನಿ ಗೌಡ ಅವರಿಗೆ ಟಕ್ಕರ್ ಕೊಡೋ ರೀತಿ ಕಾಣ್ತಾರೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಅಶ್ವಿನಿ ಅವರಿಗೆ ಟಕ್ಕರ್ ಕೊಡೋರೆ ಕಾಣ್ತಲ್ಲ ಮನೆಯಲ್ಲಿ. ಸೊ ಅಶ್ವಿನಿ ಗೌಡ ಟಕ್ಕರ್ ಕೊಡಬೇಕು. ಕಾವ್ಯ ಇದ್ದಾರೆ, ಬಟ್ ಇನ್ನೊಬ್ರು ಯಾರಾದರೂ ಬೇಕಾಗಿತ್ತು ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಈ ಶ್ವೇತಾ ಪ್ರಸಾದ್ ಅವರು ಬರೋದು ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಇನ್ನು ಎರಡನೇದಾಗಿ ಬರ್ತಾ ಇರೋದು, ಸೊ ಇವರೆಲ್ಲರಿಗೂ ಗೊತ್ತಿರುವಂಥದ್ದು, ಎಲ್ಲರ ನೆಚ್ಚಿನ ನಟ ಕೂಡ ಇವರು. ಸೊ ನಮ್ಮ ವಿಜಯ್ ಸೂರ್ಯ ಅವರು ಬರ್ತಾ ಇದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಸೊ ಎಷ್ಟು ಸುಳ್ಳು ಎಷ್ಟು ಸತ್ಯ ಅಂತ ಗೊತ್ತಿಲ್ಲ. ಸೊ ದೃಷ್ಟಿಬಟ್ಟು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಸೊ ಬಿಗ್ ಬಾಸ್ ಸಲುವಾಗಿ ದೃಷ್ಟಿಬಟ್ಟು ಅನ್ನೋದು ಸೀರಿಯಲ್ ಬಿಟ್ಟಿದ್ರಂತೆ ಮಾಹಿತಿಗಳು ಬರ್ತಾ ಇದೆ. ಸೊ ನೋಡೋಣ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ. ವಿಜಯ್ ಸೂರ್ಯ ಬರ್ತಾ ಇದ್ದಾರೆ. ವಿಜಯ್ ಸೂರ್ಯ ಬಂದರೆ ಇವರು ಕೂಡ ಒಬ್ಬರು ಟಫ್ ಕಂಟೆಸ್ಟೆಂಟ್ ಆಗ್ತಾರೆ ಸ್ಪರ್ಧೆಗಳಲ್ಲಿ, ಮತ್ತು ತುಂಬ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಸೀಸನ್ 12. ಸೊ ನೋಡೋಣ ಏನೆಲ್ಲ ನಾವು ಅನ್ಕೋತೀವಿ ಅದೆಲ್ಲ ಆಗುತ್ತಾ ಇಲ್ವಾ ಅಂತ ನೋಡೋಣ. ಬಟ್ ಮಾಹಿತಿಗಳ ಪ್ರಕಾರ ಇವರು ಬರ್ತಾರೆ ಅಂತ ಗೊತ್ತಾಗ್ತಿರೋದು. ಸೊ ನಾನು ಹೇಳ್ತಾ ಇರುವಂಥ ಈ 5 ಸ್ಪರ್ಧಿಗಳು 70% ಬರೋದು ಖಚಿತ, ಇನ್ನು 30% ಡೌಟು. ಸೊ ನೋಡಬೇಕಾಗುತ್ತೆ. ಬಟ್ ನಾನು ಹೇಳ್ತಾ ಇರುವಂಥ ಸ್ಪರ್ಧಿಗಳು ಖಂಡಿತವಾಗ್ಲೂ ಬರ್ತಾರೆ ಅಂತ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬರ್ತಾರೆ ಅಂತ ಮಾಹಿತಿಗಳು ಹೇಳ್ತಾ ಇರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇನ್ನು 3ನೇದಾಗಿ ಬರ್ತಾ ಇರೋದು ನಮ್ಮ ದಿಲೀಪ್ ಶೆಟ್ಟಿ ಅಂತ ಯಾರಂತ ನಿಮ್ಗೆ ಗೊತ್ತಿರ್ಬೋದು. ಸೊ ಇವರು ನೀನಾದೇನ ಅನ್ನುವಂಥ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದವರು, ತುಂಬ ಚೆನ್ನಾಗಿ ಬರ್ತಾರೆ ಸೀರಿಯಲು. ಸೊ ಇವರು ವೇದ ಮತ್ತು ನಮ್ಮ ಈ ವಿಕ್ರಮ್ ಅವರು ತುಂಬ ಫೇಮಸ್ ಆಗಿದ್ದರು. ಸೊ ಅವರು ಕೂಡ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಸೊ ನಮ್ಮ ಈ ದಿಲೀಪ್ ಶೆಟ್ಟಿ ಅವರು ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನಿಸುತ್ತೆ, ಅಲ್ಲಿ ಎಲ್ಲರೂ ಟಕ್ಕರ್ ಕೊಡುವಂತ ಕಾಣುತ್ತೆ. ಸೊ ಈ ವ್ಯಕ್ತಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಯಾವ ರೀತಿ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ದಿಲೀಪ್ ಶೆಟ್ಟಿ ಬರ್ತಾ ಇದ್ದಾರೆ. ನಾನು ಹೇಳಿದಾಗೆ ಈಗ ಶ್ವೇತಾ ಪ್ರಸಾದ್ ಆಗಿರ್ಬೋದು, ವಿಜಯ್ ಸೂರ್ಯ ಆಗಿರ್ಬೋದು, ದಿಲೀಪ್ ಶೆಟ್ಟಿ ಈ 3 ಜನ ಬರ್ತಾ ಇದ್ದಾರೆ. ಇನ್ನು ಮಿಕ್ಕ ಇಬ್ಬರು ಯಾರಪ್ಪ ಅಂತಂದರೆ ಇವರು ಕೂಡ ಕಲರ್ಸ್ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದಂಥ ಸೀರಿಯಲ್ ನಟಿ. ಸೊ ಸೀರಿಯಲ್ ಇನ್ನೂ ಇದೆ, ಮುಕ್ತಾಯ ಬಂದಿದೆ. ಸೊ ಅವರು ಕೂಡ ಬರ್ತಾರೆ ಅಂತ ಮಾಹಿತಿಗಳು ತುಂಬ ಬರ್ತಾ ಇವೆ. ಯಾರಪ್ಪ ಅಂತಂದರೆ ಅವರು ನಮ್ಮ ಮೌನ ಅಂತಂದರೆ ಇವರು ರಾಮಾಚಾರಿ ಸೀರಿಯಲ್ ಇದ್ದಾರೆ ನೋಡಿ, ಅವರು ಹೀರೋಯಿನ್ ಮೌನ ಅವರು. ಮೌನಾಗ ಗುಡ್ಡೆಮನಿ ಅಂತ ಏನು ಇದೆ ಅವರ ಹೆಸರು. ಸೊ ಅವರು ಕೂಡ ಬರ್ತಾ ಇದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಸೊ ಇವರು ಕೂಡ ಬರಬಹುದು. ಬಂದರೆ ಇವರು ಕೂಡ ಸ್ವಲ್ಪ ಟಕ್ಕರ್ ಕೊಡ್ತಾರಾ ಏನು ಅಂತ ನೋಡಬೇಕು. ಯಾಕಂದರೆ ಈಗಾಗಲೇ ಸೀರಿಯಲ್ ಆ್ಯಕ್ಟ್ರೆಸ್ಗಳು ಬಂದು ಏನೂ ಡಬಾಕಿಲ್ಲ ಇಲ್ಲಿ. ಸೊ ಹಾಗಾಗಿ ಇವರು ಬಂದು ಗುಂಪಲ್ಲಿ ಗೋವಿಂದ ಆಗಬಾರ್ದು. ಸೊ ಹಾಗಾಗಿ ಯಾವ ರೀತಿ ಮಾಡ್ತಾರೆ ಏನು ಅಂತ ನಾವು ಕಾದು ನೋಡಬೇಕಾಗಿದೆ. ಸೊ ಇವರು ಕೂಡ ಮೌನ ಅವರು ಕೂಡ ವೈಲ್ಡ್ ಕಾರ್ಡ್ ಮುಖಾಂತರ ಬರ್ತಾ ಇದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಸೊ ಇವರೆಲ್ಲ ಬಂದರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ನಿಮ್ಮ ಒಂದು ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ತರಕ್ಕೆ ಇಷ್ಟಪಡ್ತೀನಿ. ಹಾಗೆ ಕೊನೆಯದಾಗಿ 5ನೇ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ, ಸೊ 4ನೇ ಇನ್ನೊಬ್ಬರು ಆರ್.ಕೆ. ಚಂದನ್. ಸೊ ಆರ್.ಕೆ. ಚಂದನ್ ಅಂತ ಇವರು ಕೂಡ ಸೀರಿಯಲ್ ಆ್ಯಕ್ಟರ್ ಅಂತ ಅನಿಸುತ್ತೆ. ಸೊ ಇವರು ಆರ್.ಕೆ. ಚಂದನ್ ಕೂಡ ಬರ್ತಾ ಇದ್ದಾರೆ. ಸೊ ಈ ಆರ್.ಕೆ. ಚಂದನ್ ಅವರು ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ತಯಾರಿ ಮಾಡಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಸೊ ಇವರು ಮೊದಲೇ ಬರಬೇಕಾಗಿತ್ತು, ಅದಕ್ಕೆ ಕಾರಣಾಂತರಗಳಿಂದ ಇವರು ಬರಲಿಲ್ಲ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿಗಾಗಿ ಇವ್ರನ್ನ ಸಪ್ರೇಟಾಗಿ ಇಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿಗಳು ಬರ್ತಾ ಇದೆ. ಸೊ ಹಾಗಾಗಿ ನಾವು
ಕಾದು ನೋಡಬೇಕಾಗಿದೆ ಯಾರೆಲ್ಲ ಬರಬೋದು ಯಾರೆಲ್ಲ ಇಲ್ಲ ಅಂತ. ಸೊ ನಾನು ಹೇಳಿದಂಥ ಈ 4 ಜನ 5 ಜನ ಅಲ್ಲ 5 ಜನ ಅಲ್ಲ 4 ಜನ ವೈಲ್ಡ್ ಕಾರ್ಡ್ ಮುಖಾಂತರ ಬರ್ತಾರೆ ಅಂತ ಅನಿಸಿದೆ ಹೇಳಿದ್ದಾರೆ. ಸೊ 6 ಜನ ಬರ್ತಾರೆ ಅಂತ ಹೇಳಿದ್ದಾರೆ. ಟೋಟಲಿ 5 ಜನ ನಾನು ಇಲ್ಲಿ ತೊಗೋಬೇಕಾಗಿತ್ತು, ಒಬ್ಬರನ್ನ ತೊಗೊಂಡಿಲ್ಲ. ಸೊ ಇನ್ನೂ 2 ತೊಗೋಬೇಕಾಗಿತ್ತು, ಅವ್ರನ್ನ ತೊಗೊಂಡಿಲ್ಲ. ಸೊ ಹಾಗಾಗಿ ಈ ಬರುವಂಥ 4 ಜನರಲ್ಲಿ ಯಾರು ಕಂಟೆಸ್ಟ್ ಅಪ್ ಅಂತ ಅನಿಸುತ್ತೆ, ಸೊ ಇವ್ರು ಬರ್ತಾರಾ ಬರಲ್ಲ ಅನ್ನೋದು ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಸೊ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಇಷ್ಟಪಡ್ತೀನಿ. ಸೊ ನಾನು ಹೇಳಿದಂಥ ಈ 4 ಜನ ಕೂಡ ಬಿಗ್ ಬಾಸ್ಗೆ ಎಂಟ್ರಿ ಅಂದರೆ ವೈಲ್ಡ್ ಕಾರ್ಡ್ ಮುಖಾಂತರ ಮನೆಗೆ ಬರ್ತಾರೆ ಅಂತ ಮಾಹಿತಿಗಳು ಬರ್ತದೆ. ಸೊ ಬಂದರೆ ಹೆಂಗಿರುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತು ನೋಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿದ್ದರೆ ಎಲ್ಲರಿಗೂ ನಮಸ್ಕಾರ.